ಆಗುಂಬೆ ಘಾಟಿಯಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಯೋಜನೆಯನ್ನೇ ಸಿದ್ಧಪಡಿಸಲಾಗ್ತಾ ಇದೆ. ಆದರೆ ಇದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಇತ್ತೀಚೆಗಷ್ಟೇ ವಯನಾಡಿನಲ್ಲಿ ಆಗಿರುವಂತಹ ದುರಂತ ಮತ್ತೊಂದು ವಯನಾಡು ದುರಂತಕ್ಕೆ ಇದು ಮುನ್ನುಡಿಯಾಗುತ್ತಾ ಅನ್ನುವಂತಹ ಆತಂಕ ನಿರ್ಮಾಣ ಆಗಿದೆ. ಶಿವಮೊಗ್ಗ ಉಡುಪಿ ಜಿಲ್ಲೆಯನ್ನ ಬೆಸೆಯುವಂತ ಹೆದ್ದಾರಿ ಯೋಜನೆ ಇದು. ಅಪಾಯವನ್ನು ತಪ್ಪಿಸಿ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ ಈ ಯೋಜನೆ. ಮಲೆನಾಡು ಕರಾವಳಿ ಪ್ರದೇಶದ ಸಂಪರ್ಕವನ್ನ ಸುಲಭಗೊಳಿಸುವಂತಹ ಪ್ರಯತ್ನ. ಸೋಮೇಶ್ವರದಿಂದ ಆಗುಂಬೆ ಘಾಟಿ ಪ್ರದೇಶದ ನಡುವೆ ಹೆದ್ದಾರಿ ಇದೆ. ಸುಮಾರು 3,500 ಕೋಟಿ ವೆಚ್ಚದಲ್ಲಿ ಯೋಜನೆಗೆ ವರದಿಯನ್ನು ಸಿದ್ಧಪಡಿಸಲಾಗಿದೆ. 2.33 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಸ್ತೃತ ಯೋಜನಾ ವರದಿಗೆ ಸೂಚನೆಯನ್ನು ನೀಡಲಾಗಿದೆ. ಆದರೆ ಇದರಿಂದಾಗಿ ದುರಂತ ಸಂಭವ ಇದೆ, ದುರಂತ ನೀಡಬಹುದು ಅನ್ನುವಂತಹ ಆತಂಕಗಳನ್ನು ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಸಮುದ್ರ ಮಟ್ಟದಿಂದ 2,700 ಅಡಿಗಳಷ್ಟು ಎತ್ತರದಲ್ಲಿರುವಂತಹ ಪ್ರದೇಶ ಇದು. ಅತಿ ಹೆಚ್ಚು ಮಳೆಯಾಗುವಂತಹ ಪ್ರದೇಶ ಅನ್ನುವಂಥ ಹೆಗ್ಗಳಿಕೆ ಇದೆ. ಭಾರಿ ಸುರಂಗ ನಿರ್ಮಾಣದಿಂದಾಗಿ ಪರಿಸರ ನಾಶ ಆಗುತ್ತೆ ಅನ್ನುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಆಗುಂಬೆ ಟನಲ್ ಮಾಡಬೇಕು 8 ಕಿಲೋಮೀಟ್ರ್ ಅಂಥೇಳಿ ನಮ್ಮ ರಾಜಕೀಯ ನಾಯಕರು ಮುಂದಾಗಿದ್ದಾರೆ. ನಿಶ್ಚಿತವಾಗಿ ಎಲ್ಲೆಲ್ಲಿ ನೀವು ಟನಲ್ಗಳನ್ನು ಮಾಡಲಿಕ್ಕೆ ಹೋಗ್ತೀರಿ ಅಲ್ಲೆಲ್ಲ ಕುಸಿತಾ ಇದೆ. ವಯನಾಡು ಆಯಿತು, ಅತ್ಲಾಗ ಮಹಾರಾಷ್ಟ್ರ ಪುಣೆ ಸುರಂಗ ಮಾರ್ಗವು ಕುಸಿದು ಬಿದ್ದಿದೆ. ಹೀಗೆ ಎಲ್ಲ ಕಡೆ ಭೂಕುಸಿತ ಆಗ್ತಾ ಇದೆ. ಇದು ಕಾರಣಗಳು ನೂರಾರು ಇರ್ಬೋದು, ಆದರೆ ಹಾನಿಯಂತೂ ಆಗ್ತದೆ. ಜೀವಹಾನಿ, ಆಸ್ತಿಪಾಸ್ತಿ ಹಾನಿ, ಕೃಷಿ ಭೂಮಿ ಹಾನಿ, ಹೀಗೆ ತುಂಬ ಹಾನಿಯಾಗೋದಂತೂ ತಪ್ಪಿಸೋಕ್ಕಾಗ್ತಾ ಇಲ್ಲ. ಹೇಳ್ತಾರೆ ಇವರು, ನಾವು ರಾಜಕಾರಣಿಗಳು ಹೇಳ್ತಾರೆ, ಇಲ್ಲ ನಾವು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ನಾವು ಟನಲ್ಗಳನ್ನು ಮಾಡ್ತೇವೆ, ಯಾವ ಕಾರಣಕ್ಕೂ ಕುಸಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಇದು ಸುಳ್ಳು. ಇದರಲ್ಲಿ ಜನರು ಜಾಗೃತಿ ಆಗಬೇಕು. ಈ ಥರದ ದುಷ್ಟ ಯೋಜನೆಗಳನ್ನು, ಲಾಭಕ್ಕಾಗಿ ಮಾಡ್ತಾ ಇರೋ ಯೋಜನೆಗಳನ್ನು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಾಡಬೇಡಿ ಅಂತಕ್ಕಂಥ ಹಕ್ಕೊತ್ತಾಯವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ನಮ್ಮ ಆಗುಂಬೆ ಘಾಟಿಗೆ 4 ರಸ್ತೆಗಳಿರ್ತಕ್ಕಂಥ 4 ಲೇನ್ ಟನಲ್ಲು ಅಥವಾ ಸುರಂಗ ರಸ್ತೆ ಮಾರ್ಗವನ್ನು ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಹೊರಟಿದೆ. ಅದರ ಬಗ್ಗೆ ಈಗಾಗಲೇ DPR ಕೂಡ ಆಗ್ತಾ ಇದೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಅದು ಕೂಡ ಪಶ್ಚಿಮ ಘಟ್ಟದ ಒಂದು ಪ್ರಮುಖವಾದ ಅರಣ್ಯ ಪ್ರದೇಶ, ಗುಡ್ಡಗಾಡು ಪ್ರದೇಶ. ಮಳೆ ಮೋಡಗಳನ್ನು, ಮಾನ್ಸೂನ್ ಸಮಯದಲ್ಲಿ ಮಳೆ ಮೋಡಗಳನ್ನು ಅದು ತಡೆ ಹಿಡಿದು ಶಿವಮೊಗ್ಗ ಜಿಲ್ಲೆಗೆ ಯಥೇಚ್ಛವಾಗಿ ಮಳೆ ಸುರಿಸ್ತಕ್ಕಂಥ ಅದು ಆಗುಂಬೆ ಘಾಟಿ. ಈ ಸುರಂಗ ಮಾರ್ಗ ಕೊರೆಯೋದಕ್ಕೆ ಅವರೇನಾದ್ರು ಕೈ ಹಾಕಿದರೆ ಇವತ್ತು ಈ ವಯನಾಡಲ್ಲಿ ಏನಾಗಿದೆ, 2 ವರ್ಷದ ಕೆಳಗೆ ಏನಾಯಿತು, ಪುನಃ ಈಗ 2 ದಿವಸದ ಕೆಳಗೆ ಏನಾಗಿದೆ, ಪ್ರಕೃತಿ ನಮಗೆ ವಾರ್ನಿಂಗನ್ನು ಕೊಡ್ತಾ ಇದೆ. ದಯವಿಟ್ಟು ಪಶ್ಚಿಮ ಘಟ್ಟದ ಗುಡ್ಡಗಳಿಗೆ ನೀವು ಕೈ ಹಾಕಬೇಡಿ ಅನ್ನತಕ್ಕಂಥ ಎಚ್ಚರಿಕೆ ಅನ್ನೋದು ಕೊಡ್ತಾ ಇದೆ. ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.